ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ಸ್ ಗೋಬಿ ಮಂಚೂರಿಯನ್ ಬಂದನು. ಆಲ್ಮೋಸ್ಟ್ ಎಲ್ಲರೂ ಗೋಬಿ ಮಂಚೂರಿ ಮಾಡಿರ್ತೀರಿ. ಇದನ್ನು ಗ್ರೀನ್ ಚಿಲ್ಲಿ ಮಸಾಲೆ ಹಾಕಿ ಡ್ರೈ ಗೋಬಿ ಮಾಡಿದ್ದೆ ನಾನು. ಈ ರೀತಿ ಗ್ರೀನಾಗಿ ಇದೊಂಥರ ಡಿಫ್ರೆಂಟಾಗಿ ನಿಮ್ಗೆ ಟೇಸ್ಟ್ ಕೊಡ್ತೈತಿ, ಭಾಳ ರುಚಿಯಾಗಿರ್ತೈತಿ. ನಾರ್ಮಲ್ ಗೋಬಿ ಮಂಚೂರಿ ಮಾಡೋಕ್ಕಿಂತ ಈ ರೀತಿ ಮಾಡ್ಕೊಂಡು ನೋಡ್ರಿ, ಭಾಳ ಸೂಪರಾಗಿರ್ತೈತಿ. ಇದೊಂದು ಫ್ಲವರ್ ಗಡ್ಡೆ ಇತ್ತು, ದೊಡ್ಡದಿತ್ತು. ಇದ್ರ ಒಂದು ಸ್ವಲ್ಪ ಕಟ್ ಮಾಡಿ ನಾನು ಅರ್ಧ ತೊಗೊಂಡಿದ್ದನು. ಅವನು ದೊಡ್ಡ ಸ್ಲೈಸ್ ಮಾಡಿ ಉಪ್ಪಿನ ನೀರೊಳಗೆ ಹಾಕಿ ಇದಕ್ಕೊಂದು ಮಸಾಲೆ ರುಬ್ಕೋಬೇಕು. ಒಂದು ಸ್ವಲ್ಪ ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಅಲ್ಲ, ಬೆಳ್ಳುಳ್ಳಿ ಎಲ್ಲನೂ ಪೇಸ್ಟ್ ಮಾಡಿ ಒಂದು ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಫ್ಲವರ್ ಒಂದು ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಮಾಡ್ಕೊಳಕ್ಕೆ ಒಂದು ಬಾಳ್ಗಿಗೆ ನೀರು, ಒಂದು ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ಒಂದು ಸ್ವಲ್ಪ ಎಲ್ಲ ಫ್ಲವರ್ಗಳು ಹಾಕಿ ಒಂದು 2-3 ಸೆಕೆಂಡಷ್ಟು ಕುದಿಸಿ ಕಾಸ. ಆಮೇಲೆ ಸೋಸಿಟ್ಕೋಬೇಕು. ಸೋಸಿ ಕಾಸ ಒಂದು ಸ್ವಲ್ಪ ಸೈಡ್ ತೆಗೆದಿಟ್ಟು ಕಾಸ, ಅಂದರೆ ಅವನು ಒಂದು 2-3 ನಿಮಿಷ ಅಷ್ಟೇ ಕುದಿಸ್ರೆ ಮುಗೀತು. ಹಾಫ್ ಬಾಯ್ಲ್ ಆಗ್ಬೇಕವು. ಆಮೇಲೆ ಇದೇನು ಅದಕ್ಕೆ ಸ್ಟಫಿಂಗಿಗೆ 1 ಚಮಚೆ ಅಕ್ಕಿ ಹಿಟ್ಟು, 1 ಚಮಚೆ ಮೈದಾ ಹಿಟ್ಟು, ಆಮೇಲೆ ಒಂದು 4-5 ಕಾರ್ನ್ಫ್ಲೋರ್ ಹಿಟ್ಟು ತೊಗೊಂಡೆ ನಾನು. ನೀವು ಹೆಚ್ಚಿಗೆ ಕ್ವಾಂಟಿಟಿ ಮಾಡಾಕತ್ತಿದ್ರಿ ಅಂದರೆ ಹೆಚ್ಚಿಗೆ ತೊಗೋರಿ. ಒಂದು ಬೌಲ್ ಒಳಗೆ ಇದನ್ನೆಲ್ಲ ಹಿಟ್ಟುಗಳು ಹಾಕಿಟ್ಕೊಂಡು ಕಾಸ ಅದೇನು ಖಾರದ ಪೇಸ್ಟ್ ಮಾಡಿರ್ತಾವಲ್ಲ, ಪುದೀನ, ಹಸಿಮೆಣಸಿನ್ಕಾಯಿ, ಇದು ನೀವು ಖಾರ ಹೆಚ್ಚಬೇಕಾಗಿತ್ತಂದ್ರೆ ಹಸಿಮೆಣಸಿನ್ಕಾಯಿ ಹೆಚ್ಚಿಗೆ ಹಾಕೋರಿ. ನಾನು ಮೀಡಿಯಮ್ ಒಂದು 3-4 ಅಷ್ಟು ಹಾಕ್ಕೊಂಡನು. ಅದನ್ನೆಲ್ಲ ಪೇಸ್ಟ್ ಹಾಕಿ ಕಾಸ ಹಿಟ್ಟೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ನೋಡ್ಕೊಂಡು ಉಪ್ಪು ಹಾಕ್ರಿ. ಯಾಕಂದ್ರೆ ಫ್ಲವರ್ ಬಾಯ್ಲ್ ಮಾಡುವಾಗೂ ಹಾಕಿರ್ತವೆ ಮತ್ತು ಹಸಿ ಖಾರ ಮಾಡ್ಕೊಳಗೂ ಹಾಕಿರ್ತವೆ. ನೋಡ್ಕೊಂಡು ಸಾಲ್ಟ್ ನಿಮ್ಗೆ ಹಾಕ್ಕೊಂಡು ಕಾಸ ಅದೇನು ಫ್ಲವರ್ ಇರ್ತಾವಲ್ಲ ಅವನ್ನೆಲ್ಲ ಹಾಕಿ ಕಾಸ ಈ ರೀತಿ ಕೈಲಿಂದ ಕಲಿಸಿ ಅದಕ್ಕೆ ಕೋಟಿಂಗ್ ಮಾಡಬೇಕು. ಆಮೇಲೆ ಒಂದು ಸ್ವಲ್ಪ ನೀವು ಅದು ಬಾತ್ರಿ ಅನ್ಸಕತ್ತಿತ್ತಂದ್ರೆ ಮತ್ತು ಕಾರ್ನ್ಫ್ಲೋರ್ ಹಾಕ್ಕೊಂಡು ಕಾಸ ಒಂದು ಸ್ವಲ್ಪ ಅದನ್ನೆಲ್ಲ ಈ ರೀತಿ ಬೈಂಡಿಂಗ್ ಆಗ್ಬೇಕು ಅದೆಲ್ಲ ಹಿಟ್ಟ. ಆಮೇಲೆ ಕಾದ ಎಣ್ಣೆ ಒಳಗೆ ಒಂದೊಂದು ಬಿಟ್ಟು, ಅಂದರೆ ಇದು ಡ್ರೈ ಗೋಬಿ ನಾನು ಒಂದು ಸ್ವಲ್ಪ ದೊಡ್ಡ ಮಾಡಿದನು. ಅದನ್ನು ಅದು ಒಂದು ಸ್ವಲ್ಪ ಗ್ರೇವಿ ಸಾಸ್ಗಳು ಹಾಕಿ ಮಾಡೋದಾದ್ರೆ ಒಂದು ಸ್ವಲ್ಪ ಚಿಕ್ಕದು ಮಾಡ್ಕೋಬೇಕು. ಈ ರೀತಿ ಅವನ್ನೆಲ್ಲ ಎಣ್ಣೆ ಒಳಗೆ ಒಂದು ಸ್ವಲ್ಪ ಬಿರುಸಾಗೋ ಮಾಟ ಹೊಳ್ಳಾಡ್ಸ್ಕೊಂಡು ಕರೆದ್ರೆ ಡ್ರೈ ಗೋಬಿ ರೆಡಿ ಆಯಿತು. ಇದಕ್ಕೆ ನಿಮ್ಮ ಸಾಸು ಮತ್ತು ಏನು ಬೇಡ, ಹಂಗೆ ತಿನ್ನೋಕೆ ಭಾಳ ರುಚಿಯಾಗಿರ್ತೈತಿ. ಅಂದ್ರೆ ನಾವು ಹಿಟ್ಟಿಗೆನ ಖಾರ ಉಪ್ಪು ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಆಗ್ತಾವೆ. ಮತ್ತು ಯಾವಾಗಿದ್ರೂ ಗೋಬಿ ಮಂಚೂರಿ ಒಮ್ಮೆ ಕರೆದ್ರೆ ಅವ ಕ್ರಿಸ್ಪಿನೆಸ್ ಬರೋಂಗಿಲ್ಲ. ಒಮ್ಮೆ ತೆಗೆದಿಟ್ಟು ಮತ್ತೊಮ್ಮೆ ಏನು ಕರಿತಾವಲ್ಲ ಅದು ಎಣ್ಣೆಯನ್ನು ಹಿಡ್ಕೋಂಗಿಲ್ಲ. 2 ಸಲ ಅದನ್ನು ಫ್ರೈ ಮಾಡಬೇಕು. ಅಂದರೆ ಈ ರೀತಿ ನಿಮಗೆ ಡ್ರೈ ಗೋಬಿ ಚಲೋ ಬರ್ತೈತಿ. ಈ ರೀತಿಯಾಗಿ ಒಂದು ಡ್ರೈ ಗೋಬಿ ರೆಸಿಪಿ ಮಾಡಿದ್ನಿ. ಇದ್ರೊಳಗನ ಇದನ್ನು ಒಂದು ಸ್ವಲ್ಪ ಸಾಸ್ ಹಾಕಿ ಮಾಡಬೇಕಂತ ಕಾಸ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಆಮೇಲೆ ಉಳ್ಳಾಗಡ್ಡಿ, ಆಮೇಲೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಂಡು ನಾನು ಅವನ್ನೆರಡೂ ಒಂದು ಸ್ವಲ್ಪ ಹಂಗೆ ಫ್ರೈ ಮಾಡಿ ಕಾಸ. ನಾನು ಮೊನ್ನೆ ನಿಮ್ಗೆ ಸಾಸ್ ಮಾಡಿದ್ನಲ್ಲ, ಅಂದ್ರೆ ಇದಕ್ಕೆ ಫ್ರೈಡ್ ರೈಸಿಗೆ ಸಾಸ್ ಮಾಡಿದ್ನಲ್ಲ, ಅದನ್ನೊಂದು ಸ್ವಲ್ಪ ಹಾಕಿ ನೋಡೋನು ಟೇಸ್ಟ್ ಹೆಂಗೆ ಆಗ್ತೈತಿ ಅಂತ ಕಾಸ. ನಾನು ಅದನ್ನು ಒಂದು 2 ಚಮಚ ಹಾಕಿ ಕಾಸ ಒಂದಿಷ್ಟು ಇವನ್ನ ಡ್ರೈ ಗೋಬಿ ಸಣ್ಣ ಪೀಸ್ ಮಾಡಿ ಕರೆದಿದ್ನಿ. ಅವನ್ನ ಹಾಕಿ ಟೇಸ್ಟ್ ಮಾಡೀನಿ, ನೋಡೋನು ರುಚಿ. ಫಸ್ಟ್ ಟೈಮ್ ಹಿಂಗೆ ಸಾಸ್ ಮನೇಲಿ ಇತ್ತಲ್ಲ ಹೆಂಗೂ, ಅದಕ್ಕೋಸ್ಕರ ಮಾಡ್ಬೇಕಂತ ಕಾಸು ಮಾಡೀನಿ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನಾನು ಅದನ್ನು ರೆಸಿಪಿ ನಿಮ್ಗೆ ಆಲ್ರೆಡಿ ಹಾಕಿದೆನು, ಅದನ್ನು ಹಿಂದಿನ ವಿಡಿಯೋದೊಳಗೆ ತೆಗೆದು ನೋಡ್ರಿ. ಸಾಸ್ ಅಂದ್ರೆ ಫ್ರೈಡ್ ರೈಸಿಗೆ ಸಾಸ್ ಏನು ಮಾಡಿಲ್ಲ, ಅದನ್ನು ಒಂದು ಸ್ವಲ್ಪ ಹಾಕಿ ಕಾಸ ಅದ್ರೊಳಗನ ಮತ್ತು ಗೋಬಿ ಹಾಕಿ ಕಾಸ ಅದ್ರ ಮೇಲೆ ಕಬೀಜ್ ಹಾಕ್ಕೊಂಡು ಟೇಸ್ಟ್ ಮಾಡೀನಿ. ಟೇಸ್ಟ್ ಮಾತ್ರ ಭಾಳ ಸೂಪರಾಗಿತ್ತು. ಒಂದು ರೆಸಿಪಿ ಮಾಡಿ ಕಾಸ 2-3 ಅಡುಗೆ ಮಾಡೋದಂತೂ ಅದು ಹೆಣ್ಮಕ್ಳಿಗೆ ಗೊತ್ತಿದ್ದೇ ಇರ್ತೈತಿ. ಅದೊಂಥರ ಇಷ್ಟನೂ ಆಗ್ತೈತಿ. ಇತ್ತು ಫ್ರೈಡ್ ರೈಸ್ಗೂ ಒಂದು ಸ್ವಲ್ಪ ಸಾಸ್ ಹಾಕೋಬೋದು, ಇದು ಗೋಬಿಗೂ ಹಾಕೋಬೋದು. ಒಂಥರ ಏನಾರು ಹಿಂಗೆ ಮಾಡಿಟ್ಕೊಂಡು ಟೇಸ್ಟ್ ಮಾಡ್ರಂತೂ ಭಾಳ ರುಚಿ ಆಗ್ತೈತಿ. ಅದನ್ನೂ ಒಂದು ಸ್ವಲ್ಪ ನಾನು ಮಾಡಿದ್ನಿ. ನನ್ನ ಎಲ್ಲ ಅಡುಗೆ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳು ಅಂತ ತಿಳಿಸ್ರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ನೀವು ಎಲ್ಲ ನನ್ನ ಅಡುಗೆ ವಿಡಿಯೋಗಳು ನಿಮಗೆ ಪೂಜಾ ವಿಡಿಯೋಗಳು ಇಷ್ಟ ಆದವು ಅಂದ್ರೆ ಲೈಕ್ ಕೊಡೋದಂತೂ ಮರೆಯೋಕೆ ಹೋಗ್ಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.